ಸಿಂಹರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಸಿಕ್ಕೋದಕ್ಕೆ ಅವಕಾಶಗಳಿದೆ. ಪ್ರಮೋಷನ್ ಆಗುವಂತಹ ಸೂಚನೆಗಳು ಕಾಣ್ತಾ ಇದೆ. ಹತ್ತಿ ಮತ್ತು ಬಟ್ಟೆ ಈ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ನಷ್ಟ. ತಾವು ಹೂಡಿಕೆ ಮಾಡಿದಂತಹ ಹಣವೂ ಕೂಡ ಹಿಂದಿರುಗಿ ಬರದೇ ಇರುವಷ್ಟು ಕಷ್ಟವನ್ನು ಅನುಭವಿಸಬೇಕಾದಂತಹದ್ದು. ಲೆಕ್ಕಾಧಿಕಾರಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ನಿಮ್ಮ ಆಲಸ್ಯ, ಸೋಮಾರಿತನ ಮತ್ತು ಕೆಲಸವನ್ನು ಮುಂದಕ್ಕೆ ಹಾಕುವಂಥದ್ದು, ನಾಳೆ ಮಾಡಿದ್ರಾಯ್ತು, ಈ ರೀತಿ ಮಾಡುವಂಥವ್ರಿಗೆ ತುಂಬ ದೊಡ್ಡ ನಷ್ಟದ ಸೂಚನೆಗಳು ಕಾಣುತ್ತೆ. ಬಹಳ ಜವಾಬ್ದಾರಿಯಿಂದ, ಉತ್ಸಾಹದಿಂದ ಆಯಾ ಕೆಲಸಗಳನ್ನು ಸಮಯಕ್ಕನುಗುಣವಾಗಿ ಆ ಕ್ಷಣದಲ್ಲೇ ಮುಗಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಕೈಯಲ್ಲಿ ಹಣ ಇದ್ದರೂ ಕೂಡ ಮಾನಸಿಕವಾದಂತಹ ನೆಮ್ಮದಿ ಇಲ್ಲ. ದುಡ್ಡಿದೆ, ನಿಮ್ಮ ಯೋಗ್ಯತೆಗನುಸಾರವಾದಂತಹ ಹಣದ ವ್ಯವಸ್ಥೆ ನಿಮ್ಮ ಹತ್ರ ಇದೆ, ಆದರೂ ಕೂಡ ಮನಸ್ಸಿಗೆ ಬೇಕಾದಂತಹ ನೆಮ್ಮದಿ ಸಿಗ್ತಾ ಇಲ್ಲ ಅಂತ ಹೇಳಿ ತಿಳಿಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದು ಯೋಗ್ಯವೋ ಅಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ತುಂಬ ದಿವಸಗಳಿಂದ ಬರಬೇಕಾದಂತಹ ಹಣ ಸಾಯಂಕಾಲದ ಹೊತ್ತಿಗೆ ಕೈ ಸೇರುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು. ಶಿವನನ್ನು ಆರಾಧನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಹಲವರ ಜೊತೆಯಲ್ಲಿ ವೈಮನಸ್ಯವನ್ನು ಬೆಳೆಸ್ಕೊಳ್ತೀರಿ. ದಿವಸ ಗಲಾಟೆಯನ್ನು ಮಾಡ್ಕೊಳ್ತೀರಿ. ಯಾರು ಏನು ಹೇಳಿದರೂ ಕೂಡ ಅದು ಯಾವುದಕ್ಕೂ ಮನಸ್ಸು ಒಪ್ಪುವುದಿಲ್ಲ. ಸಾರಾಸಗಟಾಗಿ ಎಲ್ಲರನ್ನೂ ಕೂಡ ನಿಷ್ಠುರ ಮಾಡ್ತೀರಿ. ಎಲ್ಲರ ಮಾತನ್ನು ಕೂಡ ತಿರಸ್ಕಾರ ಮಾಡ್ತೀರಿ. ಎಲ್ಲರೂ ಒಂದೇ ಸಾರಿ ನಿಮ್ಮ ಜೊತೆಯಲ್ಲಿ ನಿಷ್ಠುರವನ್ನು ಮಾಡಿಕೊಳ್ತಾರೆ. ಚಿನ್ನಾಭರಣ ಪ್ರಾಪ್ತಿಯಿಂದ ಮಾನಸಿಕವಾದಂತಹ ನೆಮ್ಮದಿ ತಂದುಕೊಳ್ತೀರಿ. ಯಾವುದೋ ಒಂದು ಮನೆಯಲ್ಲಿರ್ತಕ್ಕಂತಹ ಬೆಲೆ ಬಾಳುವಂತಹ ವಸ್ತುವನ್ನು ನೋಡಿಯೋ ಇಲ್ಲ ಹೊಸತಾಗಿ ಖರೀದಿಯನ್ನು ಮಾಡಿಯೋ ಆ ಪದಾರ್ಥ ನನ್ನದಾಗಿದೆ ಅಂತಕ್ಕಂತಹ ಯಾವುದೋ ಒಂದು ಶ್ರೀಮಂತಿಕೆಯ ಅಹಂ ನಿಮಗೆ ಸಮಾಧಾನ ಕೊಡುವಂಥದ್ದಾಗತ್ತೆ. ಸ್ತ್ರೀಯರಿಗೆ ನೌಕರಿಯಲ್ಲಿ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ, ನಿಮ್ಮ ಪ್ರಯತ್ನ ಸಫಲವಾಯಿತೇನೋ ಅನ್ನುವಂತಹ ಅನುಭವದ ದಿವಸ ನಿಮ್ಮ ಮಟ್ಟಿಗೆ. ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಆಹಾರ ವ್ಯತ್ಯಾಸದಿಂದ ಒಂದಷ್ಟು ಆತಂಕವನ್ನು ನೀವು ಹೊಂದಬೇಕಾದಂಥದ್ದು. ಹಿರಿಯರನ್ನು ಗೌರವಿಸ್ತಕ್ಕಂತಹ ಕೆಲಸವನ್ನು ಮಾಡಿ ದೊಡ್ಡವರಿಗೆ ಬೆಲೆಯನ್ನು ಕೊಡುವಂಥದ್ದು, ದೊಡ್ಡವರ ಮಾತನ್ನು ಒಪ್ಪಿಕೊಳ್ತಕ್ಕಂಥದ್ದು, ಈ ಪ್ರಯತ್ನಗಳು ನಿಮ್ಮದಾಗಿರಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಮನೆಯಲ್ಲಿ ಮನೆಯ ಸದಸ್ಯರಿಗೆ, ಮನೆಯ ಮಕ್ಕಳಿಗೆ ಯಾವತ್ತೋ ಕೊಟ್ಟಂತಹ ಭರವಸೆಯನ್ನು ನೀವು ಈಡೇರಿಸೋದಕ್ಕೆ ಪ್ರಯತ್ನವನ್ನು ಮಾಡಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಕೇವಲ ಭರವಸೆಯ ಮಾತು ಆಗಬಾರದು, ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ನಿಮ್ಮ ವ್ಯವಹಾರ, ವೃತ್ತಿ, ನೌಕರಿ ಏನೇ ಇರಲಿ, ಅದರ ಜೊತೆಯಲ್ಲಿ ಮನೆಗೂ ಕೂಡ, ಕುಟುಂಬಕ್ಕೂ ಕೂಡ, ಸಂಸಾರಕ್ಕೂ ಕೂಡ ಒಂದಷ್ಟು ಸಮಯವನ್ನು ಮೀಸಲಾಗಿಡಬೇಕಾದಂಥದ್ದು. ರಾಜಕೀಯ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ನಿಮಗೆ ಎಷ್ಟರ ಮಟ್ಟಿಗೆ ಆಸಕ್ತಿ ಇದೆಯೋ ಅದನ್ನು ಈ ದಿವಸ ನೀವು ತೋರಿಸಲಿಕ್ಕೆ ಅವಕಾಶಗಳಿರುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನೋ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಕೈ ತಪ್ಪಿ ಹೋಗುವಂತಹ ಸೂಚನೆಗಳು ಕಾಣುವಂಥದ್ದು. ಬಹಳ ಸೂಕ್ಷ್ಮವಾಗಿ ಬುದ್ಧಿವಂತಿಕೆಯಿಂದ ಅದನ್ನು ಗಮನಿಸಿ ವ್ಯಾವಹಾರಿಕವಾಗಿ, ಕಾನೂನಾತ್ಮಕವಾಗಿ ಯಾವುದು ಸೂಕ್ತವೋ ಆ ನಿರ್ಧಾರಗಳನ್ನು ಮಾಡಿ ಎನ್ನುವಂತಹ ಅರ್ಥ. ನಿಮ್ಮ ಕೆಲಸದಲ್ಲಿ ಒಂದಷ್ಟು ಹಿನ್ನಡೆಗಳಾಗೋದ್ರಿಂದ ನೋವನ್ನು ಅನುಭವಿಸ್ತೀರಿ. ಇದಕ್ಕೆ ಕಾರಣವನ್ನು ಹುಡುಕಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ಬೇರೆ ವ್ಯವಹಾರಕ್ಕೋಸ್ಕರವಾಗಿ ಹಣ ಹೂಡಿಕೆಯನ್ನು ಮಾಡ್ತೀರಿ. ಅದು ಯಾವುದೋ ಒಂದು ಧೈರ್ಯ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿ ಆಗುವ ಹಾಗೆ ಮಾಡುವಂಥದ್ದಾಗತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಆಯಾ ವಯಸ್ಸಿಗನುಗುಣವಾದಂತಹ ಚಟುವಟಿಕೆ ಅವರಲ್ಲಿ ಸರಿಯಾಗಿ ಇರಬೇಕು ಅಂತಕ್ಕಂಥದ್ದು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಓದಿನ ಕಡೆ ಗಮನ ಇರಬೇಕು ಅಂತಕ್ಕಂಥದ್ದು. ಅದಿಲ್ಲ ಅಂತಾದಾಗ ಮುಂದಿನ ದಿನಮಾನದಲ್ಲಿ ಅವಮಾನಕ್ಕೆ ಕಾರಣವಾಗಬಹುದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತಕ್ಕಂಥದ್ದು, ಮನಸ್ಸಿಗೆ ಸಮಾಧಾನ ಇಲ್ಲ, ತುಂಬ ಉದ್ವೇಗದಿಂದ ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರಿ. ಮಾಡಿದಂತಹ ಪ್ರಯತ್ನಕ್ಕೆ, ಕಷ್ಟಕ್ಕೆ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕದಲೇ ಬೇಸರವನ್ನು ಮಾಡಿಕೊಳ್ತೀರಿ. ಆದರೆ ಅನಿವಾರ್ಯವಾಗಿ ಅಷ್ಟು ಪ್ರಯತ್ನವನ್ನು, ಪರಿಶ್ರಮವನ್ನು ಹಾಕಲೇಬೇಕಾದಂಥದ್ದು
ಇರುತ್ತೆ ಅಂತ ಹೇಳಿ ತಿಳಿಬೇಕು. ನಿಮ್ಮ ಕ್ಷೇತ್ರದಲ್ಲಿ ಅಂದರೆ ನೀವು ಏನು ಉದ್ಯೋಗ ಮಾಡ್ತೀರೋ ಅಥವಾ ವೃತ್ತಿಯನ್ನು ಅಳವಡಿಸ್ಕೊಂಡಿರೋ ಇದರಲ್ಲಿ ಸ್ಥಳ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ಬೇರೆ ಸ್ಥಳಕ್ಕೆ ಹೋದಾಗ ಏನಾದರೂ ಅನುಕೂಲವಾಗತ್ತಾ ಅಂತಂದರೆ ಅದನ್ನು ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ ಆಗಿರೋದಿಲ್ಲ. ಮಾನಸಿಕವಾದಂತಹ ನೆಮ್ಮದಿಯಿಂದ ಕೆಲಸವನ್ನು ಮಾಡಬೇಕಷ್ಟೇ ಹೊರತು ಇಲ್ಲದೇ ಇದ್ದರೆ ಕೆಲಸಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಏನೋ ಸಂಭ್ರಮದ ವಾತಾವರಣ ಇರುತ್ತೆ, ಖುಷಿಯನ್ನು ಕೊಡ್ತಕ್ಕಂತಹ ಒಂದಷ್ಟು ವಿಚಾರಗಳು ಮನೆಯಲ್ಲಿರುತ್ತೆ. ನಿಮ್ಮ ಭಾವನೆಗಳನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಬೇಕು. ಆಗ ಮನಸ್ಸಿಗೆ ಒಂದಷ್ಟು ಸಂತೋಷ ಹೆಚ್ಚಾಗುವಂಥದ್ದು. ಸಾಲಬಾಧೆ ಋಣಬಾಧೆ ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ನೀವು ಹೆದರಬೇಕಾದಂತಹ ಪ್ರಮೇಯ ಇರೋದಿಲ್ಲ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಧೈರ್ಯದಿಂದ ಅದನ್ನು ಎದುರಿಸ್ತಕ್ಕಂಥದ್ದಾಗತ್ತೆ. ಜೊತೆಗೆ ಶುಭವಾದಂತಹ ದಿವಸ, ಶುಭವಾದಂತಹ ಸಮಾಚಾರ ಇವೆಲ್ಲವೂ ಕೂಡ ನಿಮ್ಮ ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.